ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ದ ವೇಟ್ ಈಸ್ ಓವರ್. ತುಂಬಾ ಅಭ್ಯರ್ಥಿಗಳು ಕಮೆಂಟ್ ಅನ್ನು ಡ್ರಾಪ್ ಮಾಡ್ತಾ ಇದ್ರಿ. ಕ್ರೈಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಹೇಳಿ. ಯಾಕಂದ್ರೆ 1,500 ಹುದ್ದೆಗಳನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳಿ ನ್ಯೂಸ್ ಪೇಪರ್ ಎಲ್ಲ ಓಡಾಡ್ತಾ ಇದೆ. ಅದು ಸತ್ಯನ ಸುಳ್ಳ ಅನ್ನೋದ್ರ ಬಗ್ಗೆ ತುಂಬಾ ಗೊಂದಲ ಕ್ರಿಯೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಹೇಳಿ ತುಂಬಾ ಅಭ್ಯರ್ಥಿಗಳು ಪರ್ಸನಲ್ ಆಗಿ ಕೂಡ ಕಾಲ್ ಮಾಡಿದ್ರಿ, ಕಮೆಂಟ್ ಅನ್ನು ಕೂಡ ಡ್ರಾಪ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ತರಗತಿಯಲ್ಲಿ ಲೆಟ್ ಮಿ ಡಿಸ್ಕಸ್ ಅಬೌಟ್ ಅ ಫ್ಯೂ ಥಿಂಗ್ಸ್ ವಿಚ್ ಇಸ್ ರಿಗಾರ್ಡಿಂಗ್ ಟು ದಿ ಕ್ರೈಸ್ ರಿಕ್ರೂಟ್ಮೆಂಟ್. 1,500 ಇದು ಸತ್ಯನಾ ಸುಳ್ಳ, ಅಷ್ಟು ರಿಕ್ರೂಟ್ಮೆಂಟ್ ನಡೆಯುತ್ತಾ, ಅಷ್ಟು ನೇಮಕಾತಿ ಶಿಕ್ಷಕರ ನೇಮಕಾತಿ ಆಗುತ್ತಾ ಅಂತ ಕೇಳಿದ್ರೆ ಈ ಎಲ್ಲಾ ವಿಷಯದ ಹಿಂದೆ ಒಂದಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇದೆ. ಅದನ್ನ ನಾನು ಇವತ್ತು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ವಿಡಿಯೋ, ನಂದೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಅಭ್ಯರ್ಥಿಗಳು ಗೊಂದಲದಲ್ಲಿದ್ದಾರೆ, 875 ಟೀಚರ್ ರಿಕ್ರೂಟ್ಮೆಂಟ್ ನಡೆಯುತ್ತಾ ಅಥವಾ 1,500 ಟೀಚರ್ ರಿಕ್ರೂಟ್ಮೆಂಟ್ ನಡೆಯುತ್ತಾ ಅಂತ ಹೇಳಿ. ಹಾಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಪ್ರಾಮಾಣಿಕವಾಗಿ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಫಸ್ಟಿಗೆ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ನ್ಯೂಸ್ ಏನಂತ ಹೇಳಿದ್ರೆ, ಕ್ರೈಸಿನ ಶಾಲೆಗಳಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ 1,500 ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ನ್ಯೂಸ್ ಓಡಾಡ್ತಾ ಇದೆ. ಹಾಗಿದ್ರೆ ಇದು ಸತ್ಯನ, ಅಷ್ಟು ಶಿಕ್ಷಕರ ನೇಮಕಾತಿ ನಡೆಯುತ್ತಾ ಅಂತ ಕೇಳಿದ್ರೆ ತುಂಬಾ ಡೌಟ್ ಇದು. ಯಾಕೆ ಈ ತರ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವುದು 875 ಹುದ್ದೆಗಳಿಗೆ. ಕ್ರೈಸ್ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ 875 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೊಟ್ಟಿದ್ದಾರೆ. ಹಾಗಿದ್ರೆ 875 ಮೈನಸ್ ಮಾಡಿದ್ರೆ, 1,500ರಲ್ಲಿ 875 ಮೈನಸ್ ಮಾಡಿದ್ರೆ 625 ಹೆಚ್ಚುವರಿ ಹುದ್ದೆಗಳ ನೇಮಕಾತಿ ಆಗ್ಬೇಕು. ಅವುಗಳಿಗೆ ಪರ್ಮಿಷನ್ ಸಿಕ್ಕಿದೆಯಾ ಸರ್ FD ಇಂದ ಅಂತ ಕೇಳಿದ್ರೆ ಇಲ್ಲ, ಅವುಗಳಿಗೆ ಪರ್ಮಿಷನ್ ಇನ್ನೂವರೆಗೂ ಸಿಕ್ಕಿಲ್ಲ. ಬಟ್ ಮುಂದೆ ಪರ್ಮಿಷನ್ ಪರ್ಮಿಷನ್ ತಗೊಳ್ಳೋದಿಲ್ವೋ ಅದನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಈ 625 ಹೆಚ್ಚುವರಿ ಹುದ್ದೆಗಳಿದಾವಲ್ಲ, ಈ ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಸಿಕ್ಕಿಲ್ಲ. ಬಟ್ ಒಂದು ವರ್ಷದ ಹಿಂದೆ ಈ ಕ್ರೈಸ್ನ ಸ್ಕೂಲ್ಗಳಲ್ಲಿ ಒಂದಷ್ಟು ರಿಕ್ರೂಟ್ಮೆಂಟ್ ಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು KPSC ವೆಬ್ಸೈಟ್ ಅಲ್ಲಿ. ನಾನು ವಿತ್ ಪ್ರೂಫ್ ಸಮೇತ ನಿಮಗೆ ಒಂದು ವರ್ಷದ ಹಿಂದೆ ನಾನು ಇಲ್ಲಿ ಬರ್ದಿದ್ದೀನಿ, ಬಿಫೋರ್ 1 ಇಯರ್ ಅಂತ. ಒಂದು ವರ್ಷದ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ವಿತ್ ಪ್ರೂಫ್ ಸಮೇತ ತೋರಿಸಿದ್ದೆ KPSC ಅಲ್ಲಿ ಏನು ಪ್ರಸ್ತಾವನೆ ಸಲ್ಲಿಕೆ ಆಗಿರೋದ್ರ ಬಗ್ಗೆ. ಎಷ್ಟು ಹುದ್ದೆಗಳಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು, ಈ ಹುದ್ದೆಗಳನ್ನ ಬಿಟ್ಟು ನಾನು ಹೇಳ್ತಾ ಇರೋದು 875 ಹುದ್ದೆಗಳನ್ನ ಬಿಟ್ಟು ಹೆಚ್ಚುವರಿಯಾಗಿ 937 ಹುದ್ದೆಗಳಿಗೆ KPSC ಏನಾಗಿತ್ತು ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು. ಒಂದು ವರ್ಷದ ನಂತರ ನಾನು ವಿತ್ ಪ್ರೂಫ್ ವೆಬ್ಸೈಟ್ ಅಲ್ಲಿ ಬಂದಿರತಕ್ಕಂತಹ ಮಾಹಿತಿಯನ್ನು ಸ್ಕ್ರೀನ್ ಶಾಟ್ ಸಮೇತ ನಿಮ್ಗೆ ತೋರಿಸಿದೀನಿ. ಬೇಕಿದ್ರೆ ಈಗಲೂ ಕೂಡ ನೀವು KPSC ವೆಬ್ಸೈಟ್ ಗೆ ವಿಸಿಟ್ ಮಾಡಿ 1 ಇಯರ್ ಬ್ಯಾಕ್ ಇರ್ತಕ್ಕಂತಹ ನೋಟಿಫಿಕೇಶನ್ ಗಳನ್ನ ಸರ್ಚ್ ಮಾಡ್ತಾ ಹೋದ್ರೆ ಅಲ್ಲಿ ನಿಮಗೆ ಈ ಪ್ರಸ್ತಾವನೆ ಆಗಿರ್ತಕ್ಕಂಥ 938 ಹುದ್ದೆಗಳಿಗೆ ಪ್ರಸ್ತಾವನೆ ಆಗಿರ್ತಕ್ಕಂತಹ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ಈಗ ಕೇಳಬೇಡಿ ಸರಿ ಅದರಲ್ಲೇ KPSC ವೆಬ್ಸೈಟ್ ಅಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು, ಎಲ್ಲೆಲ್ಲಿ ಸರ್ಚ್ ಮಾಡ್ಬೇಕು ಅಂತ ಕೇಳಬೇಡಿ. ಒಂದ್ ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ KPSC ವೆಬ್ಸೈಟ್ ಅಲ್ಲಿ ಕುಂತು ಪೀಸ್ಫುಲ್ ಮೈಂಡ್ ಇಂದ ಸರ್ಚ್ ಮಾಡಿದ್ರೆ 100% ಇದು ಪ್ರಸ್ತಾವನೆ ಆಗಿರ್ತಕ್ಕಂತಹ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೆಚ್ಚುವರಿಯಾಗಿ 625 ಅಂದ್ರೆ 1,500 ಹೇಳಿದಾರಲ್ವಾ, ಈಗ ಇಷ್ಟಕ್ಕಂತೂ ಪರ್ಮಿಷನ್ ಸಿಕ್ಕಾಗಿದೆ. ಹೆಚ್ಚುವರಿಯಾಗಿ 625 ಹುದ್ದೆಗಳನ್ನ ತುಂಬಿಕೊಳ್ತಾರಾ ಇಲ್ವಾ ಅಂತ ಕೇಳಿದ್ರೆ 938 ಹುದ್ದೆಗಳಿಗೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿದಾರೆ ಅಂತ ಹೇಳಿದೆ. ಅದರಲ್ಲಿ ಇಷ್ಟು ಹುದ್ದೆಗಳಿಗೆ ಮತ್ತೆ ಪರ್ಮಿಷನ್ ಕೊಟ್ಟರು ಕೊಡಬಹುದು. ಬಟ್ ಆಸ್ ಆಫ್ ನೌ ಇದು ಯಾವುದೇ ರೀತಿಯಾದಂತಹ ಅಪ್ರೂವಲ್ ಅನ್ನ ಇಲ್ಲಿವರೆಗೂ ಪಡ್ಕೊಂಡಿಲ್ಲ. ಇನ್ನು ಮುಂದೆ ಕಾಲ್ ಮಾಡುವಂತಹ ಸಂದರ್ಭದಲ್ಲಿ ಈ ಹುದ್ದೆಗಳಿಗೆ ಅಪ್ರೂವಲ್ ಅನ್ನ ಪಡ್ಕೊಂಡು 1,500 ಹುದ್ದೆಗಳನ್ನ ಫಿಲ್ಅಪ್ ಮಾಡ್ಕೋಬಹುದು. ಆದ್ರೆ ಇದು ಪೇಪರ್ ನೋಟಿಫಿಕೇಶನ್ ಅಂದ್ರೆ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಮಾಹಿತಿ, ಸಚಿವರು ಈ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು ಹೇಳಿರ್ತಕ್ಕಂತಹ ಮಾಹಿತಿ. ಬಟ್ ಎಲ್ಲವೂ ಕೂಡ ಪೇಪರ್ ಅಲ್ಲಿ ಬಂದ ತಕ್ಷಣನೇ ಎಲ್ಲವೂ ಕೂಡ ಜಾರಿಗೆ ಆಗುತ್ತೆ ಅನ್ನೋದು ಅಥವಾ ಜಾರಿಗೆ ಬರುತ್ತೆ ಅಷ್ಟು ರಿಕ್ರೂಟ್ಮೆಂಟ್ ನಡೆಯುತ್ತೆ ಅನ್ನೋದು ದೊಡ್ಡ ಮೂರ್ಖತನ. ನೀವು ಕಳೆದ 2 ವರ್ಷದಿಂದ ನೋಡ್ತಾ ಬನ್ನಿ, ಪೇಪರ್ ಅನ್ನ ನೋಡ್ತಾ ಬನ್ನಿ ಅಥವಾ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಬನ್ನಿ. ಎಷ್ಟೆಷ್ಟು ಸ್ಟೇಟ್ಮೆಂಟ್ ಗಳನ್ನ ಹೇಳಿದ್ರು, ಪೇಪರ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳ ಬಗ್ಗೆ ಮಾಹಿತಿ ಬಂದಿತ್ತು, ಆ ಯಾವ ಮಾಹಿತಿಯೂ ಕೂಡ ನಿಖರವಾದಂತದ್ದಲ್ಲ. ಸೊ ಅದಕ್ಕೋಸ್ಕರನೇ ನಾನು ಏನ್ ಹೇಳ್ತಾ ಇದ್ದೀನಿ, 1,500 ಹುದ್ದೆಗಳು ಕಾಲ್ಫರ್ಮ್ ಆದ್ರೆ ನನಗೂ ಕೂಡ ತುಂಬಾ ಖುಷಿ, ತುಂಬಾ ಖುಷಿ. ಬಟ್ ಅದು ಪಾಸಿಬಲ್ ಇರ್ಬೇಕಲ್ವಾ? ಯಾವುದೇ ಒಂದು ಮಾಹಿತಿಯನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ವೆದರ್ ಇಟ್ ಇಸ್ ಪಾಸಿಬಲ್ ಆರ್ ಇಂಪಾಸಿಬಲ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಈ 225 ಹುದ್ದೆಗಳಿಗೆ ಪರ್ಮಿಷನ್ ತಗೊಂಡ್ರೆ 1,500 ಹುದ್ದೆಗಳು ಕನ್ಫರ್ಮ್ ಆಗುತ್ತೆ. ಇದಕ್ಕೆ ಪರ್ಮಿಷನ್ ಸಿಗಲಿಲ್ಲ ಅಂತ ಹೇಳಿದ್ರೆ 875 ಹುದ್ದೆಗಳಿಗೆ ಮಾತ್ರ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ FD ಇಂದ ಅನುಮೋದನೆ
ಪಡೆದುಕೊಂಡಿದ್ದಾರೆ 875 ಹುದ್ದೆಗಳಿಗೆ. ಸೊ ಈ 875 ಹುದ್ದೆಗಳಲ್ಲೇ ಒಂದಷ್ಟು ಸಬ್ಜೆಕ್ಟ್ ವೈಸ್ ತಿಳಿಸೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಯು ಕ್ಯಾನ್ ಗೆಟ್ ಅ ಪ್ಲೆಂಟಿ ಆಫ್ ವಿಡಿಯೋಸ್ ಆನ್ ಯೂಟ್ಯೂಬ್. ನಿಮ್ಮ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಗಳನ್ನು ನೀವು ಪಡೆದುಕೊಳ್ತೀರಿ. ಬಟ್ ನಾನು ಹಂಗೆ ಸ್ವಲ್ಪ ಮಾಹಿತಿ ಇರಲಿ, ಯಾಕಂದ್ರೆ ನ್ಯೂ ವ್ಯೂವರ್ಸ್ ಬಂದಿರ್ತಾರೆ, ಹೊಸದಾಗಿ ನನ್ನ ಚಾನಲ್ ಅನ್ನ ವಿಸಿಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ, ಅಂತವ್ರಿಗೆ ಕೂಡ ಒಂದ್ ಸ್ವಲ್ಪ ಮಾಹಿತಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 100 ಹುದ್ದೆಗಳು, ಈ 875 ಹುದ್ದೆಗಳಲ್ಲಿ ಮಾತ್ರ ನಾನು ಮಾತಾಡ್ತಾ ಇರೋದು. ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 100 ಹುದ್ದೆಗಳು, ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ 100 ಹುದ್ದೆ, ಹಿಂದಿಗೆ ಸಂಬಂಧಪಟ್ಟ ಹಾಗೆ 50 ಹುದ್ದೆಗಳು, ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ 100 ಹುದ್ದೆ, ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ 100 ಹುದ್ದೆ ಇದಾವೆ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ 150 ಹುದ್ದೆಗಳಿದಾವೆ, ಮತ್ತೆ ಯಾವುದು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ 50 ಹುದ್ದೆಗಳು, ಪಿ ಟೀಚರ್ ಹುದ್ದೆಗಳು 75 ಇದಾವೆ, ಆಮೇಲೆ ವಾರ್ಡನ್ ಪೋಸ್ಟ್ 75, ಮತ್ತೆ FDA ಕಮ್ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ 75 ಹುದ್ದೆಗಳನ್ನ ಎಲ್ಲಾ ಸೇರಿಸಿ ಒಟ್ಟು 875 ಹುದ್ದೆಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡೆದುಕೊಂಡಿದ್ದಾರೆ. ಹಾಗಿದ್ರೆ ನಿಮ್ಗೆ ಈಗ ಒಂದು ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು. ಏನಂತ 1500 ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಇದು FD ಇಂದ ಅಪ್ರೂವಲ್ ಪಡ್ಕೊಂಡ್ರೆ ಮಾತ್ರ ಇಷ್ಟು ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ. ಬಟ್ ಒಂದು ರಿಯಾಲಿಟಿಯನ್ನ ನೋಡೋದಾದ್ರೆ ಈ ಕ್ರೈಸಿನ ಅಡಿಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಕೇಳಿದ್ರೆ 3327 ಹುದ್ದೆಗಳು ಖಾಲಿ ಇವೆ. ಈ ವಿಷಯದ ಕುರಿತು ನಾನು ಒಂದು ವರ್ಷದ ಮುಂಚೆನೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನು ಕೂಡ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ಏನ್ ಮಾಡ್ಬೋದು, ಅದನ್ನ ಚೆಕ್ ಮಾಡ್ಕೋಬಹುದು ಬೇಕಿದ್ರೆ. ಸೊ ಇದಷ್ಟು ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂಗ ಆಯ್ತು. ಸರ್ ಯಾವಾಗ ಆಗುತ್ತೆ 875, ಅಟ್ಲೀಸ್ಟ್ 875 ಹುದ್ದೆಗಳಿಗಾದ್ರೂ ಕಾಲ್ಫಾರ್ಮ್ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ನಾನು ಒಂದೇ ನಿಮಗೆ ಅವಾಗಿಂದ ನನ್ನ ಕಳೆದ 3-4 ವಿಡಿಯೋಗಳಿಂದ ನಾನು ಒಂದೇ ವಿಷಯವನ್ನ ಹೇಳ್ತಾ ಬರ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಕಾಲ್ಫಾರ್ಮ್ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ರೋಸ್ಟರ್ ಬಿಂದುವನ್ನ ರೆಡಿ ಮಾಡುವವರೆಗೂ ಕೂಡ ಕಾಲ್ಫಾರ್ಮ್ ಆಗಲ್ಲ. ಯಾಕಂತ ಹೇಳಿದ್ರೆ ರೋಸ್ಟರ್ ಬಿಂದುವಿನಲ್ಲಿ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳನ್ನ ವರ್ಗೀಕರಿಸಬೇಕು ಅನ್ನೋದು ತುಂಬಾ ಗೊಂದಲ. 400 ಬಿಂದುಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಆ 400 ಬಿಂದುಗಳಲ್ಲಿ 875 ಹುದ್ದೆಗಳನ್ನ ವರ್ಗೀಕರಿಸಬೇಕಲ್ವಾ ಅವರು. ಅದಕ್ಕೋಸ್ಕರ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಆ ವರ್ಗೀಕರಣ ಮುಗಿದಾದ್ಮೇಲೆ ರೋಸ್ಟರ್ ಬಿಂದು ರೆಡಿ ಆದ್ಮೇಲೆ 100% 875 ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗೇ ಆಗುತ್ತೆ. ನಂದು ಕೂಡ ಆಶಯ ಏನು ಅಂತ ಹೇಳಿದ್ರೆ 1500 ಹುದ್ದೆಗಳು ಕಾಲ್ಫಾರ್ಮ್ ಆದ್ರೆ ತುಂಬಾ ಒಳ್ಳೆಯದು. ಇವುಗಳಿಗೆ ಅವರು ಪರ್ಮಿಷನ್ ತಗೊಂಡು ಕಾಲ್ ಮಾಡಿದ್ರೆ ಐ ಆಮ್ ಸೋ ಹ್ಯಾಪಿ. ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಮತ್ತೆ 625 ಜನ ಮತ್ತೆ ನೌಕರಿ ತಗೊಳ್ತಾರಲ್ವಾ. ಸೊ ಅದಕ್ಕೋಸ್ಕರ ನನಗೂ ಖುಷಿ ಆಗುತ್ತೆ. ಬಟ್ ಪಾಸಿಬಿಲಿಟಿಯಿಂದ ನೋಡಿದ್ರೆ 875 ಮಾತ್ರ ಕಾಲ್ಫಾರ್ಮ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. 90% 875 ಆಗುತ್ತೆ. ಇನ್ 10% ಅಲ್ಲಿ ಇದನ್ನ ವೇಟ್ ಅಂಡ್ ಸಿ ಅಂತ ಹೇಳ್ಬೋದು ನಾನು ಅಷ್ಟೇ. ಈಗ ಎಕ್ಸಾಮ್ ಅನ್ನ ಯಾರು ನಡೆಸ್ತಾರೆ ಅಂತ ಹೇಳಿ ಕೂಡ ಒಂದು ದೊಡ್ಡ ಗೊಂದಲ ಇದೆ. ಈ ಕ್ರೈಸಿನ ಅಡಿಯಲ್ಲಿ ನಡೀತಿರ್ತಕ್ಕಂಥ ರಿಕ್ರೂಟ್ಮೆಂಟ್ಗಳು ಇಷ್ಟು ದಿನ KPSC ಅವರೇ ನಡೆಸಿದ್ದಾರೆ. ಈಗ ನಾನು ಏನು 938 ಹುದ್ದೆಗಳನ್ನ ಪ್ರಸ್ತಾವನೆ ಸಲ್ಲಿಕೆ ಮಾಡಿದ್ದಾರೆ ಅಂತ ಹೇಳಿದ್ನಲ್ವಾ, ಈ ಪ್ರಸ್ತಾವನೆ ಸಲ್ಲಿಕೆಯು ಕೂಡ KPSC ಯಲ್ಲಿ ಆಗಿರುವಂತದ್ದು. ಸೊ ಹಾಗಾಗಿ ಇದನ್ನೆಲ್ಲ ನೋಡಿದಾಗ KPSC ಅವರೇ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವುದು 100% ಅಂತ ಹೇಳಿ ಅನ್ಕೊಳ್ಬಹುದು. ಆದ್ರೆ ಈಗ ನಡೀತಿರ್ತಕ್ಕಂತಹ ಬೆಳವಣಿಗೆಗಳು, KPSC ಬಗ್ಗೆ ಹುಟ್ಟಿರ್ತಕ್ಕಂತಹ ಅನುಮಾನಗಳು, ಇವೆಲ್ಲವನ್ನ ನೋಡಿದಾಗ KPSC ಇಂದ ಅದನ್ನ KEA ಗೆ ಕೊಟ್ರೆ ತುಂಬಾ ಒಳ್ಳೆಯದು. KEA ದವರು ಎಕ್ಸಾಮ್ ಮಾಡಿದ್ರೆ ಪಾರದರ್ಶಕವಾಗಿಯೂ ಕೂಡ ಎಕ್ಸಾಮ್ ಆಗುತ್ತೆ, ಮತ್ತೆ ಪ್ರೊಸೆಸ್ ಕೂಡ ತುಂಬಾ ಫಾಸ್ಟ್ ಆಗುತ್ತೆ. ಈಗ ಆಲ್ರೆಡಿ ಈ ಎಲ್ಲಾ ಕ್ರೈಟೇರಿಯಾಗಳು ಅಥವಾ ಎಲ್ಲಾ ವಿಷಯಗಳು KPSC ಅಂಡರ್ ಅಲ್ಲೇ ಇದಾವೆ ಕ್ರೈಸ್ಗೆ ಸಂಬಂಧಪಟ್ಟಾಗಿ. ಅದನ್ನ KPSC ಇಂದ KEA ಗೆ ಟ್ರಾನ್ಸ್ಫರ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಪ್ರೋಸೆಸ್ ತುಂಬಾ ಫಾಸ್ಟ್ ಆಗುತ್ತೆ ಮತ್ತು ಪಾರದರ್ಶಕತೆ ಸ್ವಲ್ಪ ಇದಕ್ಕೆ ಹೋಲಿಸಿದ್ರೆ 90% ಇದು ಪಾರದರ್ಶಕತೆಯನ್ನ ಹೊಂದಿರುವಂತದ್ದು. ಇನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆಯೂ ಕೂಡ ಡೌಟ್ಸ್ ಗಳಿದೆ. ನಾನು ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನ ಮಾತ್ರ ನಿಮ್ ಮುಂದೆ ತಿಳಿಸ್ತಾ ಇದ್ದೀನಿ. ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಬಂದಾಗ ಡಿಗ್ರಿ ಆಗಿರ್ಬೇಕು, BEd ಆಗಿರ್ಬೇಕು, TET ಪೇಪರ್ 2 ಆಗಿರ್ಬೇಕು. ಈಗ ಒಂದಷ್ಟು ಜನ ಬಂದ್ಬಿಡ್ತಾರೆ, ಸರ್ TET ಪೇಪರ್ 2 ಆಗಿರ್ಬೇಕು ಅಂತ ಹೇಳಿ ರೂಲ್ಸ್ ಇಲ್ಲ ಅಂತ ಹೇಳಿ. ಮೊನ್ನೆ ತಾನೇ ಈ ಒಂದು 6-7 ತಿಂಗಳ ಹಿಂದೆ ಅಥವಾ ಒಂದು 8-10 ತಿಂಗಳ ಹಿಂದೆ ನೀವು ನೋಡಿರ್ಬೋದು, ನೋಟಿಫಿಕೇಶನ್ ಅನ್ನೇ ಬಿಟ್ರು. ಏನಂತ, ಕ್ರೈಸಿನ ಅಡಿಯಲ್ಲಿ ಯಾರಾದ್ರೂ ಟೀಚರ್ಸ್ ಆಗ್ಬೇಕು ಅಂತ ಇದ್ರೆ ನೀವು ಪೇಪರ್ 2 ಕರ್ನಾಟಕ TET ಪೇಪರ್ 2 ಅನ್ನ ಕ್ವಾಲಿಫೈ ಮಾಡಿರ್ಲೇಬೇಕು. ಸರ್ ನಾನು ಕರ್ನಾಟಕ TET ಪೇಪರ್ 2 ಕ್ವಾಲಿಫೈ ಆಗಿಲ್ಲ, ನಾನು CTET ಅನ್ನ ಪೇಪರ್ 2 ಕ್ವಾಲಿಫೈ ಮಾಡಿದ್ದೀನಿ ಸರ್, ನಾನೀಗ ಎಲಿಜಿಬಲ್ ಇದ್ದೀನಾ ಅಥವಾ ಇಲ್ವಾ ಅಂತ ಕೇಳಿದ್ರೆ 100% ಎಲಿಜಿಬಲ್ ಇದ್ದೀರಿ. ನೀನು CTET ಆದ್ರೂ ಕ್ವಾಲಿಫೈ ಮಾಡು, TET ಆದ್ರೂ ಕ್ವಾಲಿಫೈ ಮಾಡು, ಪೇಪರ್ 2 ಅನ್ನ ಕ್ವಾಲಿಫೈ ಮಾಡಿರ್ಬೇಕು. ಅಲ್ಲಿ ಮುಂದ್ಗಡೆ PG ಅಂತ ಬರ್ದು ಕಾಟ್ ಹಾಕಿದ್ದೀನಿ. ಆಸ್ ಆಫ್ ನಾವು ಈಗ ಸದ್ಯಕ್ಕೆ ನೋಡೋದಾದ್ರೆ PG
ಕಂಪಲ್ಸರಿ ಇಲ್ಲ. ಅದಕ್ಕೆ ಕ್ರೈಸ್ ಅಲ್ಲಿ ನಡೀತಕ್ಕಂತಹ ರಿಕ್ರೂಟ್ಮೆಂಟ್ಗೆ PG ಅವಶ್ಯಕತೆ ಇಲ್ಲ. ಮತ್ತೆ ಡಿ.ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಬಂದ್ಬಿಡ್ತಾರೆ, ಸರ್ ನಾನು ಡಿ.ಎಡ್ ಮಾಡಿದ್ದೀನಿ, ಅದ್ರ ಜೊತೆಗೆ ಡಿಗ್ರಿಯನ್ನ ಮಾಡಿದ್ದೀನಿ, ಜೊತೆಗೆ ಪೇಪರ್ 2 ಕ್ವಾಲಿಫೈ ಮಾಡಿದ್ದೀನಿ, ನಾನು ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ರೆ ಹೈಲಿ ಇಂಪಾಸಿಬಲ್. ಇಲ್ಲಿವರೆಗೂ ನಡೆದಿರ್ತಕ್ಕಂಥ ರಿಕ್ರೂಟ್ಮೆಂಟ್ಗಳನ್ನು ನೋಡಿದಾಗ ಡಿ.ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಓನ್ಲಿ B.ed ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಈಗ ಹೊಸ ರೂಲ್ಸ್ TET ಪೇಪರ್ 2 ಕ್ವಾಲಿಫೈ ಆಗಿರಬೇಕು. ಸೊ ಅದಕ್ಕೋಸ್ಕರ PG ಅವಶ್ಯಕತೆ ಇಲ್ಲ. ಡಿ.ಎಡ್ ಮಾಡಿದವರು ನೀವು ಡಿಗ್ರಿ ಮುಗಿಸ್ಕೊಂಡಿದ್ರು ಕೂಡ ಇದಕ್ಕೆ ಎಲಿಜಿಬಲ್ ಇರಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತೆ ಇದನ್ನೇ ಪದೇ ಪದೇ ಕಮೆಂಟ್ ಅನ್ನ ಡ್ರಾಪ್ ಮಾಡಬೇಡಿ. ಬೇರೆ ಏನಾದರೂ ಹೊಸ ಡೌಟ್ಗಳಿದ್ರೆ ಡ್ರಾಪ್ ಮಾಡಿ, ನನಗೂ ಕೂಡ ಒಂದಷ್ಟು ಮಾಹಿತಿ ಸಿಕ್ಕಂಗಾಗತ್ತೆ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದಷ್ಟು ಅಭ್ಯರ್ಥಿಗಳು ಕೇಳಿದಿರಿ. ತುಂಬಾ ಪಂಡಿತರು ಹೇಳ್ತಾ ಇದ್ದಾರೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದಷ್ಟು ಕಾಮನ್ ಸೆನ್ಸು ಇಂಪಾರ್ಟೆಂಟ್ ಆಗತ್ತೆ. ಏನ್ ಕಾಮನ್ ಸೆನ್ಸು? ಇಲ್ಲಿ KPSC ನಡೆಸುವಂತಹ ಎಕ್ಸಾಮ್ಗಳಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಎಕ್ಸಾಮ್ಗಳಿಗೆ ಗ್ರೂಪ್ ಸಿ ಲೆವೆಲಿನ ಏನು ಸಿಲೆಬಸ್ ಇರುತ್ತೆ, ಗ್ರೂಪ್ ಸಿ ಲೆವೆಲಿನ ಎಕ್ಸಾಮೇ ನಡೆಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಟ್ ಇದು ಶಿಕ್ಷಕರ ನೇಮಕಾತಿ. ಒಂದು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇರಲಿ, ಅವರು ನಿಮ್ಮನ್ನ ಚೆಕ್ ಮಾಡೋದು ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ನಾಲೆಜ್ ಅನ್ನ. ನೀವು ಗ್ರೂಪ್ ಸಿ ಅಂತ ಬಂದಾಗ 35 ಕನ್ನಡ, 35 ಇಂಗ್ಲಿಷು, 30 ಪೇಪರ್ 2 ನಾ ಮಾತಾಡ್ತಾ ಇರೋದು. 30 ಕಂಪ್ಯೂಟರ್ ಬಗ್ಗೆ ನಾಲೆಜ್ ಅನ್ನ ಪಡ್ಕೊಂಡ್ರೆ ಅಷ್ಟೇ ಅಲ್ಲ, ನೀವು ಯಾವ ಸಬ್ಜೆಕ್ಟಿನ ಟೀಚರ್ ಆಗ್ಬೇಕಂತ ಇದೀರಿ, ಪೇಪರ್ 2 ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಒಟ್ಟು 2 ಪೇಪರ್ಗಳು ಇರ್ತವೆ. ಒಂದು GK ಪೇಪರ್, ಇನ್ನೊಂದು ನಿಮ್ಮ ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ. ಕನ್ನಡ ಆಗಿದ್ರೆ ಕನ್ನಡ ಇರುತ್ತೆ, ಇಂಗ್ಲಿಷ್ ಆಗಿದ್ರೆ ಇಂಗ್ಲಿಷ್ ಆಗಿರುತ್ತೆ, ಹಿಂದಿ ಆಗಿದ್ರೆ ಹಿಂದಿ, ಮ್ಯಾಥ್ಸ್ ಆಗಿದ್ರೆ ಮ್ಯಾಥ್ಸ್, ಸೈನ್ಸ್ ಆಗಿದ್ರೆ ಸೈನ್ಸ್, ಸೋಷಿಯಲ್ ಸೈನ್ಸ್ ಆಗಿದ್ರೆ ಸೋಷಿಯಲ್ ಸೈನ್ಸ್. ಸೊ ಈ ರೀತಿ 2ನೇ ಪೇಪರು ನಿಮ್ದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಪೇಪರ್ ಆಗಿರುತ್ತೆ. ಗ್ರೂಪ್ ಸಿ ಲೆವೆಲಿನ ಸಿಲೆಬಸ್ ಇರಲ್ಲ. ನೀವೇನಾದ್ರೂ ಇಷ್ಟು ಹೇಳಿದಾದ್ಮೇಲೂ ಕೂಡ ನಾನು ಗ್ರೂಪ್ ಸಿ ಲೆವೆಲ್ಗೆ ಓದ್ತೀನಿ ಅಂತ ಹೇಳಿದ್ರೆ ನಂದೇನು ಅಭ್ಯಂತರ ಇಲ್ಲ, ನೀವು ಗ್ರೂಪ್ ಸಿ ಲೆವೆಲ್ಗೆ ಓದಬಹುದು. ಇನ್ನ ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಅವ್ರ ಸಿಲೆಬಸ್ ಬೇರೆ ಇರುತ್ತೆ, PE ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಅವ್ರದ್ದು ಸಿಲೆಬಸ್ ಬೇರೆ ಇರುತ್ತೆ. ಬಟ್ ವಾರ್ಡನ್ ಮತ್ತು FDA ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಇಲ್ಲಿ ಗ್ರೂಪ್ ಸಿ ಸಿಲೆಬಸ್ ಇರುತ್ತೆ. ಇದಕ್ಕೆ ನಾನು ಅಗ್ರಿ ಆಗ್ತೀನಿ. ವಾರ್ಡನ್ ಪೋಸ್ಟ್ಗೆ ಮತ್ತು FDA ಪೋಸ್ಟ್ಗಳಿಗೆ ಗ್ರೂಪ್ ಸಿ ಲೆವೆಲಿನ ಸಿಲೆಬಸ್ ಇರುತ್ತೆ, ನೀವು ಅದನ್ನೇ ಓದಬೇಕು. ಯಾರೆಲ್ಲ ವಾರ್ಡನ್ ಆಗಬೇಕು ಅಥವಾ FDA ಆಗಬೇಕು ಅಂತ ಇದ್ರಿ ಅಂತ ಅಭ್ಯರ್ಥಿಗಳಿಗೆ, ಟೀಚರ್ ಆಗಬೇಕು ಅನ್ನೋಂಥ ಅಭ್ಯರ್ಥಿಗಳಿಗೆ ಪೇಪರ್ 2 ನೀವು ನಿಮ್ಮ ಸಬ್ಜೆಕ್ಟಿಗೆ ಅನುಗುಣವಾಗಿ ಇರುತ್ತೆ, ಅದನ್ನೇ ಓದ್ಕೊಳ್ಳಿ. ಸೊ ಇದಷ್ಟು ಇನ್ ಡೀಟೇಲ್ ಆದಂತಹ ಮಾಹಿತಿ ಅಂತ ನಾನು ಅನ್ಕೊಳ್ತೀನಿ. ಸಾಧ್ಯವಾದಷ್ಟು ನಿಮಗೆ ಅಕ್ಯುರೇಟ್ ಆದಂತಹ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಕಡೆಯಿಂದ ಏನಾದರೂ ಇನ್ನೂ ಮಾಹಿತಿ ಮಿಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಖಂಡಿತ ನನ್ನ ಎಲ್ಲ ವ್ಯೂವರ್ಸ್ಗೂ ಕೂಡ ತಿಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿ, ಕಮೆಂಟ್ಗಳನ್ನ ಡ್ರಾಪ್ ಮಾಡಬೇಡಿ. ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ಡೌಟ್ಸ್ ಬಂದ್ರೆ ಕಮೆಂಟ್ಗಳನ್ನ ಡ್ರಾಪ್ ಮಾಡಿ. ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ವಿಷಯವನ್ನು ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.